ನಮ್ಮ ಜಿಲ್ಲೆಯ MLC ಆದಂಥ ರಾಜೇಂದ್ರ ಅವರು ಕುಣಿಗಲ್ ತಾಲೂಕು ಬೆದರಿಕೆ ಹಾಕಿದ್ದಾರೆ ನಮ್ಮ ಮಾತನ್ನ ಕೇಳ್ಪಟ್ಟೆ. ನಿಮ್ಮ ಮಾಧ್ಯಮದಲ್ಲಿ ಪ್ರಸಾರ ಮಾಡಿರೋಂಥದ್ದು ನೋಡಿದೆ. ನಾನು ಆ ವಿಚಾರದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನೊಬ್ಬ ಕುಣಿಗಲ್ ತಾಲೂಕಿನ ಸಾಮಾನ್ಯ ಕುಟುಂಬದ ಡಾಕ್ಟರ್ ದೊಡ್ಡಯ್ಯನವ್ರ ಮಗ. ನಾನು ಯಾವ ಮಂತ್ರಿ ಮಗನೂ ಅಲ್ಲ. ನನ್ನ ಹತ್ರ ಬೆದರಿಕೆ ಹಾಕೋ ಗುಣನೂ ಇಲ್ಲ. ಅವೆಲ್ಲ ಭಾಳಷ್ಟು ಸಂಸ್ಕೃತಿಲಿ ಬಂದಿರೋಂಥದ್ದು. ನಮ್ಮ ಮಾರ್ಗದರ್ಶಕರಾದಂಥ DK ಶಿವಕುಮಾರ್ ಸಾಹೇಬರು ಪಕ್ಷದ ಅಧ್ಯಕ್ಷರಾಗಿ ಒಬ್ಬ ಶಾಸಕರ ಚೌಕಟ್ಟೆಷ್ಟು ನಡವಳಿಕೆ ಯಾವ ರೀತಿ ಇರಬೇಕು ಅನ್ನೋದನ್ನ ಹೇಳ್ಕೊಟ್ಟಿರೋಂಥದ್ದು. ಸೊ ಹಾಗಾಗಿ ನಾನು ಪಕ್ಷದ ಚೌಕಟ್ಟಲ್ಲಿ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿರೋಂಥ ಹಿನ್ನೆಲೆಯಲ್ಲಿ ನಾನು ಆ ಥರ ಯಾವುದೇ ರೀತಿಯಲ್ಲೂ ಗುಣಗಳನ್ನು ಇಲ್ಲ ಅಂತ ಹೇಳಲಿಕ್ಕೆ ಅವರು ಎಲ್ಲೋ ಒಂದು ಕಡೆ. ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿರುವಂತಹ ಹನಿ ಟ್ರ್ಯಾಪ್ ಹಿಂದೆ DK ಶಿವಕುಮಾರ್ ಅವರ ಕೈವಾಡ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಬಿಜೆಪಿಗೆ ಈಗ ಶಾಸಕ ಕುಣಿಗಲ್ ಶಾಸಕ ರಂಗನಾಥ್ ತಿರುಗೇಟ್ ಕೊಟ್ಟಿದ್ದಾರೆ. ಹಾಸನದ ಹೆಣ್ಣು ಮಕ್ಕಳ ವಿಡಿಯೋ ನೋಡಿ ಬೇಸರ ಆಯಿತು. ಅಶೋಕ್ಗೆ HIV ಇಂಜೆಕ್ಷನ್ ಕೊಡೋಕೆ ಹೋಗಿದ್ರು. ಬಿಜೆಪಿ ಆ ನಾಯಕರ ಸಮರ್ಥನೆ ಬಿಡಬೇಕು ಅಂತ ಕಿಡಿಕಾರದ್ರು ರಂಗನಾಥ್. ಹನಿ ಟ್ರ್ಯಾಪ್ ವಿಚಾರವನ್ನ ಅಧ್ಯಕ್ಷರೇ ನೋಡಿಕೊಳ್ತಾರೆ ಅಂತಲೂ ಕೂಡ ರಿಯಾಕ್ಟ್ ಮಾಡಿದ್ರು ಕಾಂಗ್ರೆಸ್ ಶಾಸಕ ರಂಗನಾಥ್. ಮಾತು ಹೇಳ್ತೇನೆ. ಇವತ್ತು ಹಾಸನಲ್ಲಿ ನಮ್ಮ ಒಕ್ಕಲಿಗರ ಹೆಣ್ಣು ಮಕ್ಕಳುಗಳು ಸಂತ್ರಸ್ತರಾಗಿ ಅವ್ರನ್ನ ನೋಡಿದಾಗ ತಲೆ ಎತ್ತಿದ ಓಡಾಡದೇ ಇರೋಂಥ ಸಂದರ್ಭಗಳಲ್ಲಿ ಭಾಳ ಬೇಸರ ಆಗುತ್ತೆ. ಅಂಥವ್ರನ್ನ ನಾವು ಸಮರ್ಥಿಸ್ಕೋಬೇಕಾ? ಇವತ್ತು ಅಶೋಕ್ ಅವರು ರಾಜರಾಜೇಶ್ವರಿ ಅಭ್ಯರ್ಥಿ ಸದಸ್ಯರು ಇಲ್ಲ ಒಂದು ಕಡೆ HIV ಸೋಂಕಿನ ಹರಡಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಅವ್ರ ಬಾಯಲ್ಲಿ ಹೇಳಿರೋಂಥ ಮಾತು TV ನೋಡಿದ್ರು. ಅಂಥವ್ರನ್ನ ನಾವು ಸಮರ್ಥಿಸ್ಕೋಬೇಕಾ? ಮತ್ತು ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.